20. 1,20,000. ನಿಮ್ದಾ ಇದು? ಯಾವ ಊರು? ಹಂಗೆ ಚೇಂಜ್ ಆಗತ್ತಾ ಆ ಥರ? ಓ, ಊಟದಲ್ಲಿ ಚೇಂಜ್ ಆಗತ್ತಾ? ಒಂಚೂರು ಇರಿ. ಇದು ದೊಡ್ಡದಲ್ಲ, ಇದಕ್ಕೆ ಎಷ್ಟಾಗುತ್ತೆ? ಇದಕ್ಕೆ 12. ನಿಮ್ದಾಯ್ತು? ಹತ್ರ ಹೋಗಿ, ಹತ್ರ ಒಂಚೂರು ಹತ್ರ ಹೋಗಿ. ಹಾಂ, ಹೇಳಿ ನಿಮ್ಮ ಹೆಸರು? ಯಾವ ಊರು? ನಿಮ್ಮದು ಹಳ್ಳಿಕೆರೆ. ಎಷ್ಟಾಗುತ್ತೆ ಇದಕ್ಕೆ? 12.5 ಲಕ್ಷ. ಮಾಲೀಕರು ರಿಸೀವ್ ಸಂದೀಪ್ ಅಂದ್ಬಿಟ್ಟು ನಮ್ಮ ಬೇಕಾದವ್ರೆ ಜಾತ್ರೆಗೆ ಹಾಕೊಂಡು ಬಂದಿದ್ದೀವಿ. ಮಾರ್ಕ್ ಮಾಡಿರೋದು? ಹೌದಾ, ಮಾರ್ಕ್ ಮಾಡಿದಾರಲ್ಲ? ಹೌದಾ? ಎಷ್ಟು? 10.5. ಕೊಂಬೆಲ್ಲ ಏನು ಸ್ಟ್ರೇಟ್ ಇದೆ ಅಲ್ವಾ ಅದು? ನಾವೇ ಮಾಡ್ತಿರೋದು. ಹೌದಾ? ಹೇಗೆ ಅದು ಆ ಥರ ಮಾಡೋದು? ಅಂದರೆ ಸುಮ್ಮನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡೋದು? ಈ ಥರ ಸ್ಟ್ರೈಟ್ ಮಾಡಿರೋದು. ಆ ಥರನೂ ಮಾಡ್ತಾರಾ? ಹೇಗೆ ಮಾಡ್ತಾರೆ ಅದನ್ನು? ಎಲ್ಲ ಕ್ಲೀನಾಗಿ ಜೀಕ್ಬಿಟ್ಟು ಹಾಂ, ಕ್ಲೀನಲ್ಲಿ ತಿರ್ಗಿ ಎಲ್ಲ ಇದು ಮಾಡಿಬಿಟ್ಟು ಬಟ್ಟೆ ಹಾಕಿ ದೆಬ್ಬೆ ಹಾಕಿ ಸ್ಟ್ರೈಟ್ ಮಾಡ್ತಾರೆ. ಹೌದಾ? ಅದಕ್ಕೇನು ನೋವಾಗಲ್ವಾ? ನೋವಾಗುತ್ತೆ, ಪಾಪ ಅಲ್ವಾ? ಚೆನ್ನಾಗಿ ಕಾಣಿಸ್ಬೇಕಂತ ಮಾಡಿಸ್ಲೇಬೇಕು. ಹಂಗಾರೆ ಎಲ್ಲರೂ ಅದೇ ಥರ ಮಾಡಿದಾರಾ? ಮಾಡಿರೋದು. ಎಲ್ಲ 10 ಲಕ್ಷದ ಮೇಲೆ ಇದೆ ಅಲ್ವಾ? 8.5, 10, 12. ಎಲ್ಲ ಜೊತೆನೆ. 8 ಲಕ್ಷನಾ? ನೀವೆಲ್ಲ ನೋಡಕ್ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ಎಲ್ಲ ನೋಡಕ್ ಬಂದಿದ್ದೇವೆ. ಯಾವ ಊರಿಂದ ಬಂದಿದ್ದೀರಾ? ನಗರ್ಲೆ. ಹಾಂ ಹಾಂ. ಕೊಂಡ್ಕೋತೀರಾ ಎಲ್ಲ? ನೋಡೋಣ ಏನೇನು. ಆ ಜಾತ್ರೆ ಈ ಜಾತ್ರೆ ಆ ಜಾತ್ರೆ ಹೊಡಿಬೇಕಾ ಬರ್ತೀವ ಇವರು. ಇದೇ ಇದು ಖುಷಿ ಇವ್ರಿಗೆ ಒಂದು ಇದು. ಅಂದ್ರೆ ಇದೇನು ಕೆಲ್ಸಕ್ಕೆ ಬರಲ್ಲ, ಎಕ್ಸಿಬಿಷನ್ ಸೋಕಿಗೆ ಎಕ್ಸಿಬಿಷನ್ಗೆಲ್ಲ ಸೋಕಿಗೆ ಮೆಚ್ತಾರೆ. ಇವಾಗ ಏನ್ ಸಿಗುತ್ತೆ ಅವ್ರಿಗೆ ಈ ತರ? ಏನ್ ದುಡ್ಡು ಕೊಡ್ತಾರ, ಪ್ರೈಸ್ ಕೊಡ್ತಾರ. ಪ್ರೈಸ್ ಎಷ್ಟು ಏನ್ ಕೊಡ್ತಾರೆ? ಪ್ರೈಸ್ ಮಾರಾಟಕ್ಕೆ ಬಂದು ಬಿಡ್ತಾರೆ. 10 ಕೋಟಿ ಮಾಡಿರೋದು ಈಚೆ ಬರಲ್ಲ. ಜೊತೆ ಓರ್ಯಾವ ಅಂದ್ರೆ 16 ಜನ ಬಂದು ನೋಡ್ತಾರ. ಹೌದಾ? 30 ಕೋಟಿ ಮನೇಲಿ ಬಂದು ನೋಡಲ್ಲ. 10 ಲಕ್ಷ 20 ಲಕ್ಷ ಆಗಿರ್ಲಿ, ಆದ್ರೆ ಈ ಜಾತ್ರೆಯಲ್ಲಿ ಬಂದು ಎತ್ತರಗಳನ್ನ ನೋಡಿ ಎಲ್ಲ ಸಂತೋಷ ಪಡ್ತಾರೆ. ಈಗ ಅಂತ ಹೇಳ್ತಾರೆ ನೋಡಿ, ಅದು ಇಂಪಾರ್ಟೆಂಟ್. ನಮ್ಮ ಮನೇಲಿ 10 ಕೋಟಿ ಇರ್ಬೋದು, ಜನ ಬಂದು ನೋಡಲ್ಲ ದುಡ್ಡ. 4 ಒಂದೆರಡು ಓರಿ ಕಟ್ಟಿದ್ರ ನಿಮ್ಮ ಎಲ್ಲಿಂದ ಮಂಡ್ಯದಿಂದ ಬರ್ತಾರ ಸಂಸಾರ ಸಾಕೋಳಕ. ಸಂಸಾರ ಸಾಕ್ತಾರ ಆತರ. ಇದು ಸಂಸಾರ ಸಾಕತ್ರ ನೋಡು, ಹೆಂಡತಿ ಮಕ್ಕ ಗದ್ದ ಮನ ಎಲ್ಲ ಅಷ್ಟೇ. ಎಮ್ಮೆ. ಹೌದಾ? ಉಳಕೆ ಬೇರೆ ಇರ್ತಾವ ಅವು. ಉಳಕೆ ಕಬ್ಬುಂಡಿದ್ದ ಉಳಕೆ ಅವು ಬೇರೆ ಇರ್ತಾವ. ಅಂದ್ರೆ ಎಲ್ಲ ಜಾತ್ರೆ ನಡೆಯುತ್ತೆ ಅಲ್ಲೆಲ್ಲ ಕಡೆ ತಗೊಂಡ್ ಹೋಗೋದು. ನೆಕ್ಸ್ಟ್ ಮುಡ್ತಾರ ನಡೀತಾ. ಓ, ಹಂಗೆ ಎಲ್ಲ ಕಡೆ ರೌಂಡ್. ಬಾಡಿಗೆರು ತಂದು ಕಟ್ಟಿರ್ತಾರ ಅವರು. ಹೌದಾ? ಓ, ಬಾಡಿಗೆಗೂ ತಂದ್ಬಿಡ್ತಾರೆ. ತರಲ್ಲ ಅಂತ ಅವ್ರು ಏನಿಲ್ಲ ಮೇಡಮ್. ಬಾಡಿಗೆ ಸಾಕ್ತಾರ, ಮಕ್ಕಳು ಸಾಕ್ತಾರ. ಹೆಣ್ಣು ಮಕ್ಕಳು ಹೆಂಗ್ ಸಾಕ್ತಾರೆ ಹಂಗ್ ಸಾಕ್ತಾರ ಅವನ್ನ, ಬಸವನ್ ದೇವ್ರನ್ನ. ಅದು ಒಂದು ಖುಷಿ ಮೇಲೆ ಸಾಕ್ತಾರೆ. ಅಂದ್ರೆ ಇಲ್ಲಿರೋದೆಲ್ಲ ಬಸವನೇನಾ? ಏನೇನ್ರಿ? ಬಸವ ಅಂತ ಅದೇ ಬಸವ. ಒಳ್ಳೆ ತಡಿ. ಅಂದ್ರೆ ಊರಲ್ಲಿ ಬಿಡ್ತಾರಲ್ಲ ಬಸವ. ಅದೇ ಬೇರೆ. ಅಂದ್ರೆ ಮನೇಲಿ ಇಟ್ಕೊಂಡು ಸಾಕೋದು. ಇದೇ ತರ ಮಾಡ್ಸೋದು. ಅವು ಬೀದಿಲಿ ಹಗ್ಗ ಮುದ್ರ ಅದನ್ನ ಬೇಕಾದ ಜನಕ್ಕೆ ಪೂಜೆ ಹೊತ್ತು ಮಾತ್ರ ಇಟ್ಕೊಳ್ಳೋದು. ಬಾಕಿ ಟೈಮ್ ಕದ ಇಟ್ಕೊಳ್ಳೋದು.
ಸರಿ ಸರಿ. ಮುದ್ರೆ ಹಾಕ್ತಾರ ಅದಕ್ಕ ಲಿಂಗ ಹಾಕಿ ತೊಡೆಗ ಲಿಂಗ ಹಾಕಿ ಮುದ್ರೆ ಹಾಕಿ ಬಿಡ್ತಾರ ಅದನ್ನ. ಅದು ಬೇಕಂತ ಎಲ್ಲಾರು ಯಾರು ಹೊಲ ಯಾರು ಕರ್ತಾರೆ ಬೇಕಂತ ಅದು ಬಸವ ಊರಿನ ಬಸವ. ನೆಕ್ಸ್ಟ್ 1ನೇ ತಾರೀಕು ಮುಡುಕರಿಗೆ ಬರ್ತಾರ ಅಲ್ಲೇ ಬನ್ನಿ ಬಸವಾಗಿಶ್ವ ಎಲ್ಲ ಬತ್ತಲ್ಲಿ ಏನ್ ತಗೋಬೇಕು ತಗೊಳ್ಳಿ. ಇದಕ್ಕೂ ಹೋಯ್ತದ ಎದ್ದದ ಇದಕ್ಕೂ ಶ್ರೀಶೈಲಕ್ಕೆ ಹೋಯ್ತದ ಅದು ಗೆದ್ದದು ಮಾಲೆ ಆದದ್ ಮಾತ್ರ ಅಲ್ಲೇ ಶ್ರೀಶೈಲಕ್ಕ ನಡ್ಕೊಂಡೆ ಹೋಯ್ತಾರ ಅವ್ರು ಶ್ರೀಶೈಲಕ್ಕೆ. ಅಂದ್ರೆ ಹೇಗೆ ಅದನ್ನ ಗೆಲ್ಸೋದು ಅವರು ಹೇ ತರ ಲೈನಾಗ ಬಸ್ಸಿನೆಲ್ಲ ಹಿಡ್ಕೊಂಡ್ ಬರ್ತಾರ. ಇಲ್ಲಿ ಕಡ ಹಳ್ಳಿ ಬಸವ ಇರುತ್ತೆ ಎಲ್ಲ ಬರ್ತಾರೆ. ಬಂದಾಗ ಲೈನ್ ನಿಲ್ಲಿಸ್ತಾರ. ಅಕ್ಕನಿಗೆ ಹಿಡ್ಕೊಂಡಿರ್ತಾರ. ಮೇಲ್ಗಡೆ ಶಿವ ಪಾರ್ವತಿ ತಕೊಂಡ್ಬಂದು ಒಂದು ಮಾಲಾ ಮಂಟಪ ಅಂತದ ಅಲ್ಲಿ ಮಡಗ್ತಾರ ದೇವ್ರನ್ನ. ಮಡಗ್ಬಿಟ್ಟು ವಾದ್ಯ ಸಾಹಿತ್ಯ ಬಂದು ಬಸ್ಗಳಿಗೆಲ್ಲ ಆರತಿ ಮಾಡಿ ಆಗ ಮುಂದ್ಗಡೆ ಜೀಪು ಪೊಲೀಸ್ ಜೀಪು ಆಗ ಸುಲ್ಪು ಓದಿದಾಗ ಅವ್ರ ತಾಕತ್ತು ಯಾವ ಊರವ್ರು ಹೊಡ್ಕೊಂಬಂದಿರ್ತಾರ ಅವರು ಸಫಾರಿ ಬಿಟ್ಕೊಂಡು ಹೋಗ್ಬೇಕು. ಮಾಲಾ ಮಂಟಪಕ್ಕೆ ಎಲ್ಲ ಕೂತ್ಕೊಂಡು ಮಾಲಾ ಮಂಟಪಕ್ಕೆ ಹೋಗ್ಬೇಕು. ಯಾವುದೋ ಮೊದಲಾಗ ಹೋಗಿ ಮಾಲಾ ಮಂಟಪ ನುಗ್ಗುತ್ತಾ ಅದಕ್ಕೆ ಮಾಲ ಹಾಕ್ತಾರ. ಊರದು ಗೆತ್ತು ಅಂತ ಚೀಟಿ ಅಂಟಿಸ್ತಾರ. ಚೀಟಿ ಅಂಟಿಸಿದಾಗ ಅದು ಶ್ರೀಶೈಲಕ್ಕೆ ಹೋಯ್ತದ. ನಮ್ಮೂರದು ಎಪ್ಸೂರದು 6 ಬಾರಿ ಗೆದ್ದಿತ್ತು. ಯಾವ ಊರವ್ರು ಬಂದ್ರು ಹುಲಿ ಬಂದ್ ನಿಂತದ ಬುಡ ಇನ್ನು ನಮ್ಮ ಮುಂದೆ ಯಾವ್ದು ಇಲ್ಲ ಅಂತ 6 ಬಾರಿ ಗೆದ್ದಿತ್ತು. ಆ ರೀತಿ ಎಪ್ಸೂರ್ಲಿ ಚಂದ್ರಗಡಿ ಪಕ್ಕ ಚಾಮರಾಜನಗರ ಆಗಲ್ಲ ಅದು ವಯಸ್ಸು ಮಾತ್ರ ಭಾರಿ ಶಿಸ್ತಾಗದ. ಈ ವಯಸ್ಸಾಗ ಅದ ನೆಕ್ಸ್ಟ್ ಒಂದು ಕರ ಬಿಟ್ಟಾಗ ಆಮೇಲೆ ಅದ ತಗೊಳ್ಬೇಕು ಅಷ್ಟೇ. ಥ್ಯಾಂಕ್ ಯು ಎಲ್ಲ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ರಿ.